ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ. ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ. ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಏನು ಮಾಡಿದ್ರು, ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡ್ಕೊಂಡಿರೋದು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ. ನಾವು ಭಾಳ ಆತ್ಮೀಯ ಆಗಿದ್ರು. ಅವ್ರು ನನ್ನ ಕುಳ್ಳ ಅಂತ ಕರಿತಾ ಇದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡುತ್ತೆ. ಅದೇ ಎಲ್ಲಿ ನಾವು 25,000 ಲೀಡರ್ ಗೆದ್ದಿದ್ದೀವಿ. ನೀವು ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ನಾವು ಸಣ್ಣೂರು ನಾವು ಗೆಲ್ತೀವಿ, ಸಿಗ್ಗವನು BJP ಗೆಲ್ತಂತ ನೀವು ಕೊಟ್ಟಿದ್ವಿ, ಚನ್ನಪಟ್ಟಣನೂ JDS ಗೆಲ್ತಾನಂತ ಕೊಟ್ಟಿದ್ವಿ. ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ. 25,000 ಅಂದರೆ ಕಡಿಮೆ ಅಂತರ ಇಲ್ಲ. ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು 25,000 ಅಂತರದಲ್ಲಿ ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಅದು ಅವ್ರ ಮೇಲೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯಿತು. ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ, 5 ಗ್ಯಾರಂಟಿ, ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ 3 ಉಪಚುನಾವಣೆಯಲ್ಲಿ ಕೈ ಹಿಡಿದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ. ಸರ್, ಸಿಗ್ಗಾವಿ ಸ್ಪೆಷಲ್ ಆಗಿ ಅಲ್ಪಸಂಖ್ಯಾತರಿಗೆ ಕೊಡುವಲ್ಲಿ ನಿಮ್ದು ಮಾತ್ರ ಇತ್ತು? ಇಲ್ಲ, ನಾನು ಹೇಳಿದೆ. ನಾನು ಮುಂಚೆಯಿಂದ ಅದಕ್ಕಿಂತ 5 ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು. ಈ ಬಾರಿನೂ ಬೈ ಎಲೆಕ್ಷನ್ ಬರೋದ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನ್ನೇ ಕೊಡಬೇಕಂತ ನಾನು ಕೇಳಿದೆ. ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದೆ. ಇವತ್ತು ಜನ ಕೈ ಹಿಡಿದು ಸಿಗ್ಗಾಂವಲ್ಲೂ ನಾವು ಗೆದ್ದಿದ್ವಿ. ಅಲ್ಲಿ ಏನು ಪ್ಲೇಸ್ ಆಯಿತು? ಇಲ್ಲ, ಪ್ಲಸ್ ಏನಿಲ್ಲ. ಈಗೇನಾಗಿದೆ, ಬಸವರಾಜ ಬೊಮ್ಮಾಯಿ ನಾವು ಹೋಗಿದ್ದೆ. ನಾನು 3 ದಿನ ಅಲ್ಲಿ ಪ್ರಚಾರ ಮಾಡಿದೆ. ನಾನು ಏನು ಜನ 4 ಬಾರಿ ಬಸವರಾಜ ಬೊಮ್ಮಾಯಿ ಅವರು ಏನು ಸಿಗ್ಗಾಂವದಲ್ಲಿ ಗೆದ್ದಿದ್ರು, ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಏನಿದ್ರೆ ಭಾಳ ಜನ ಎಲ್ಲೋದ್ರು ಅದೇ ಹೇಳ್ತಾಯಿದ್ರು, ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ, ಇಲ್ಲಿಂದಲೇ MLA ಆಗಿಬಿಟ್ಟು ಅವರು ಮುಖ್ಯಮಂತ್ರಿನೂ ಆಗಿದ್ರು ಅವರು. ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬಹುದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ರು. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ.